ತೆಗೀನಿ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮಾರ್ಕೆಟ್ಗೆ ಹೋಗೋದೈತ್ರಿ, ಸ್ವಲ್ಪ ಶಾಪಿಂಗ್ ಇತ್ತು. ಏನಪ್ಪ ಅಂದ್ರೆ ಇವಾಗ ನನ್ನ ಮಕ್ಕಳ ಇವಾನ್ ಮತ್ತು ವರ್ಷಿನಿದೆ ಸ್ಕೂಲ್ ಐಟಮ್ಸ್ ಅಂದ್ರೆ ಸಾಕ್ಸ್, ಬಾಟಲ್ ಮತ್ತು ಟಿಫಿನ್ ಬಾಕ್ಸ್ಗಳನ್ನ ಸ್ವಲ್ಪ ನಾನು ಪರ್ಚೇಸ್ ಮಾಡಬೇಕಾಗಿತ್ತು. ನಾನು ಇನ್ನೂ ತೊಗೊಂಡಿದ್ದಿಲ್ಲ, ಅದೊಂದು ಕೆಲಸ ಪೆಂಡಿಂಗ್ ಉಳಿದಿತ್ತು. ಹಾಗಾಗಿ ಈಗ ಅದನ್ನು ಕೆಲಸ ಪೂರ್ತಿ ಮಾಡ್ಕೊಂಡು ಬರಬೇಕು ಅಂತ ಮಾರ್ಕೆಟಿಗೆ ಹೊಂಟೀನಿ. ಸ್ವಲ್ಪ ಸಾಕ್ಸ್ ಎಲ್ಲ ತೊಗೋಬೇಕಂತ. ಬರ್ರಿ ಮತ್ತು ನಾನು ಮಾರ್ಕೆಟಲ್ಲಿ ಮತ್ತೆ ಏನೇನು ತೊಗೊತೀನಿ, ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಬರ್ರಿ ಎಲ್ಲರೂ ಸೇರಿ ಮಾರ್ಕೆಟಿಗೆ ಹೋಗಿ ಬರೋಣ ಅಂತ. ತೆಗೀನಿ. 5 ಸೈಜ್ ನೋಡ್ರಿ. ನೋಡ್ರಿ ಎಷ್ಟು ರಶ್ ಐತಂದ್ರೆ ಫುಲ್ ಎಲ್ಲರೂ ಅವರು ಸಾಕ್ಸ್ ಎಲ್ಲ ತೊಗೋತಾರೆ. ನಮ್ಮ ಇಲ್ಲೇ ಹುಬ್ಳಿಯಲ್ಲಿ ಕರ್ನಾಟಕ ಕ್ಲಾತ್ ಪ್ಯಾಲೇಸ್ ಅಂತ ಐತಿ. ನಮ್ಮ ಮಕ್ಕಳ ಸ್ಕೂಲಿನವೆಲ್ಲ ಇಲ್ಲೇ ಸಿಗ್ತಾವೆ. ಹಾಗಾಗಿ ಎಲ್ಲ ಪೇರೆಂಟ್ಸ್ ಬಂದಿದ್ರು, ಫುಲ್ ರಶ್ ಆಗಿ. ಹಾಯ್ ಫ್ರೆಂಡ್ಸ್, ನೋಡ್ರಿ ನಾವು ಈಗ ತಾನೇ ಜಸ್ಟ್ ಮಾರ್ಕೆಟಿಂದ ಬಂದ್ವಿ. ಸ್ವಲ್ಪ ಲೇಟ್ ಆಯ್ತು. ಇವಾಗ ಸ್ವಲ್ಪ ಅಡುಗೆ ಮಾಡೋದೈತಿ, ಮುಗಿಸ್ಕೊಂಡು ಬಂದು ನಾನು ಏನೇನು ತೊಗೊಂಡು ಬಂದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ನಾವೀಗೆಲ್ಲ ಹೋಗಿದ್ವಿ ಅಂದರೆ ಶಾಪಿಂಗಿಗೆ ಹೋಗಿದ್ವಿ. ಏನಂತಂದೇವಂತ ತೋರಿಸ್ಬೇಕಂದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡಿರಿ. ನೋಡ್ರಿ, ನಾನು ಇವಾಗ ಅಡುಗೆ ತಾನೇ ಎಲ್ಲ ಮುಗಿಸ್ಕೊಂಡು ಬಂದೆ. ನನ್ನ ಮಗ ನೋಡ್ರಿಲ್ಲ ಯಾವ ರೀತಿ ಮಾಡ್ತಾ ಇದ್ದಾನೆ. ಅವನಿಗೆ ನಿದ್ದೆ ಬಂದೈತಂತ ಊಟ ಮಾಡಕ್ಕೆ ಒಲ್ಲ ಅಂತ ಕೂತಾನೆ. ಅದಕ್ಕೆ ನೋಡ್ರಿ ಊಟ ಮಾಡಪ್ಪ ಅಂತ ಹೇಳಂತೀನಿ. ಹಾಯ್ ಮಾಡು. ನೋಡ್ರಿ ಅಲ್ಲೆಲ್ಲ ಫುಲ್ ನಮ್ಮ ಜೊತೆ ಎಲ್ಲ ಕುಂಡಾಡ್ಕೊಂಡು ಬಂದಾನ, ಅಡ್ಡಾಡ್ಕೊಂಡು. ಇವಾಗ ಸುಸ್ತಾಗೈತಿ, ಊಟವಲ್ಲ ಅಂತ ಮಲ್ಕೊಳ ಅಂತಾನೆ. ಅದಕ್ಕೆ ಊಟ ಮಾಡಪ್ಪ ಅಂತ ಹೇಳಂತೀನಿ. ನೋಡ್ರಿ ಯಾವ ರೀತಿ ಮಾಡ ಅಂತಾನಂದ್ರೆ ಎಷ್ಟು ಸೋಗಿರ್ತೈತಿ ಮಕ್ಕಳ್ದು. ಸೊ ಇವಾಗ ನಾನು ಮಾರ್ಕೆಟಿಗೆ ಹೋಗಿದ್ದೆ ಅಂತಂದೆಲ್ಲ, ಏನೇನು ತಂದೇನಿ ಅಂತ ನಿಮ್ಗೆ ತೋರಿಸ್ತೀನಿ. ನಾನು ಅಲ್ಲೇ ಸ್ಕೂಲ್ ಸಾಕ್ಸ್ ಅದು ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ನಾನು ವಿಶಾಲ್ ಮಾರ್ಟಿಗೆ ಹೋದೆ. ನಾನು ಆದಷ್ಟು ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿರ್ತಾವೆ, ಅಲ್ಲಿ ಲೈಕ್ ಆಗ್ತಾವೆ ನಂಗಲ್ಲಿ ಸಾಮಾನು. ಹಾಗಾಗಿ ವಿಶಾಲ್ ಮಾರ್ಟಿಗೆ ಹೋಗಿ ಅಲ್ಲೇ ಸ್ವಲ್ಪ ಐಟಮ್ಸನ್ನ ನಾನು ಪರ್ಚೇಸ್ ಮಾಡಿದೆ. ಏನೇನು ತೊಗೊಂಡೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬರ್ರಿ, ಇದು ಮೊದಲನೇದಾಗಿ ನೋಡ್ರಿ, ನಾನು ಇದನ್ನು ತೊಗೊಂಡಿನಿ. ನನಗೆ ಇದು ಭಾಳ ದಿನದಿಂದ ಆಸೆ ಇತ್ತು ತೊಗೋಬೇಕಂತ ಅಂದ್ಕೊಂಡಿದ್ದೆ, ಆಗಿದ್ದಿಲ್ಲ. ನಾನು ಆನ್ಲೈನಲ್ಲಿ ನೋಡಿದ್ದೆ, ನೋಡಿ ಹಾಕಿದ್ದಿಲ್ಲ ಆರ್ಡರ್. ಅಲ್ಲೇ ನನಗೆ ಸಿಕ್ತಿದೆ ಆ ವಿಶಾಲ್ ಮಾರ್ಟಲ್ಲಿ ಸದ್ಯ ಹೋದಾಗ. ಇದಕ್ಕೆ ಜಸ್ಟ್ 99 ರೂಪೀಸ್ ಐತೆ ನೋಡ್ರಿ, ನಿಮಗೆ ತೋರಿಸ್ತೀನಿ, ಕಾಣಿಸ್ತಿರ್ಬೋದು. 99 ರೂಪೀಸ್. ಇದು ಏನಂದ್ರೆ ಇದು ನಾವು ಪ್ಲೇಟ್ಸನ್ನು ಇಡ್ಬೋದು, ಇಲ್ಲ ಅಂದ್ರೆ ತವಾ, ನಮ್ಮ ಕಡೆ ದೋಸೆ ತವಾ ಅದೆಲ್ಲ ಬೇರೆ ಬೇರೆ ತವಾ ಇರ್ತಾವಲ್ಲ, ತವಾ ಇಡ್ಲಿಕ್ಕೂ ನನಗೆ ಬೇಕಾಗಿತ್ತಿದೆ. ನಾನು ತವಾ ಇಡ್ಲಿಕ್ಕಂತ ಯೂಸ್ ಮಾಡಕ್ಕೆ ತೊಗೋಬೇಕು ಅಂದ್ಕೊಂಡಿದ್ದೆ, ಆಗಿದ್ದಿಲ್ಲ. ಇದು ವಿಶಾಲ್ ಮಾರ್ಟಲ್ಲಿ ನೋಡಿದೆ, ತೊಗೊಂಡ್ಬಿಟ್ಟೆ. ಇದು 99 ರೂಪೀಸ್ ನೋಡ್ರಿ. ನನಗಿದು ತವಾ ಇಡ್ಲಿಕ್ಕೆ ಯೂಸ್ ಆಗ್ತೈತಿ. ಇಲ್ಲಾಂದರೆ ನೀವು ಪ್ಲೇಟ್ಸ್ ಎಲ್ಲ ಇಟ್ಕೊಳ್ಬೋದು ಇದರಲ್ಲಿ. ಇದನ್ನು ತೊಗೊಂಡಾದ ನಂತರ ನಾನು ಬಾಟಲ್ಸ್ ತರ್ತೇನೆ ಅಂತ ಅಂದ್ಕೊಂಡಿದ್ದೆಲ್ಲ, ಈ ರೀತಿ ಬಾಟಲ್ ತೊಗೊಂಡೆ ನೋಡ್ರಿ. ಇದು ಬೈ 1 get 1 ಫ್ರೀ ಇತ್ತು. ಎಷ್ಟು ಇದು ಅಮೌಂಟ್ ಅಂದ್ರೆ 149ಗೆ 2 ಬಾಟಲ್. ಇದು ಸೇಮ್ 2 ಬಾಟಲ್ ತೊಗೊಂಡಿನಿ. 149, 1 ತೊಗೊಂಡ್ರೆ 1 ಫ್ರೀ ಇತ್ತು. ಹಾಗಾಗಿ ಇದು ನನ್ನ ಮಗಳಿಗೆ ಪಿಂಕ್, ಆಲ್ಮೋಸ್ಟ್ ಹುಡುಗಿಯರು ಪಿಂಕನ್ನ ಜಾಸ್ತಿ ಇಷ್ಟಪಡ್ತಾರಲ್ಲ, ನನ್ನ ಮಗಳು ಕೂಡ ಪಿಂಕ್ ಕಲರ್ ಜಾಸ್ತಿ ಇಷ್ಟಪಡ್ತಾಳೆ. ಅವಳಿಗೆ ಪಿಂಕ್, ನನ್ನ ಮಗಳಿಗೆ ಗ್ರೀನ್. ಇದು ಸೇಮ್ 2 ಬಾಟಲ್ ತೊಗೊಂಡಿನಿ. ಮತ್ತು ಅದಾದ ನಂತರ ನಾನು ಸ್ವಲ್ಪ ಏನು ತೊಗೊಂಡೆ ಅಂದ್ರೆ, ಮತ್ತು ನಾನು ಟಿಫಿನ್ ಬಾಕ್ಸ್ ಬೇಕಂತ ಅಂದಿದ್ದೆಲ್ಲ, ಟಿಫಿನ್ ಬಾಕ್ಸ್ ಆಲ್ರೆಡಿ ಇದ್ದವು. ನನಗೆ ಈ ರೀತಿ ಸೆಕ್ಷನ್ ಇದ್ದಿದ್ದು ಒಂದು ಟಿಫಿನ್ ಬಾಕ್ಸ್ ಬೇಕಾಗಿತ್ತು. ಯಾಕಂದರೆ ನನ್ನ ಮಗಳಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್, ಸಣ್ಣ ಫ್ರೂಟ್ಸ್ ಕಟ್ ಮಾಡಿ ಹಾಕ್ತಾನಲ್ಲ, ಆಕೆಗೆ ಬೇರೆ ಬೇರೆ ಡಬ್ಬಿ, 2 ಡಬ್ಬಿ ಇಟ್ಟರೆ ಆಕೆ ಅಷ್ಟು ಆಗಿ ಲೈಕ್ ಮಾಡೋದಿಲ್ಲ. 1 ಡಬ್ಬಿ ಎಲ್ಲ ಹಾಕಿ ಮಮ್ಮಿ ಅಂತಾಳೆ. ಹಾಗಾಗಿ ಎಲ್ಲ ಕೂಡ ಮಿಕ್ಸ್ ಆಗ್ತಾವೆ. ಈ ರೀತಿ ಸೆಕ್ಷನ್ ಇತ್ತಂದ್ರೆ ಮಕ್ಕಳಿಗೆ ಫ್ರೂಟ್ಸ್, ಇಲ್ತಂದ್ರೆ ಡ್ರೈ ಫ್ರೂಟ್ಸ್ ಹಾಕ್ತೇವಲ್ಲ, ಅವಾಗ ಹೆಲ್ಪ್ ಆಗ್ತೈತಿ. ಹಾಗಾಗಿ ನನಗೆ ಇದೇ ರೀತಿ ಸೆಕ್ಷನ್ ಇದ್ದಿದ್ದನ್ನು ಬೇಕಾಗಿತ್ತು. ಇದರಲ್ಲಿ 2 ಸೆಕ್ಷನ್ ಇದ್ದಿದ್ದು ನಾನು ಟಿಫಿನ್ ಬಾಕ್ಸನ್ನು ನೋಡಿದೆ, ಅಲ್ಲೇ ಅಷ್ಟೊಂದಾಗಿ ಲೈಕ್ ಆಗಲಿಲ್ಲ ನನಗೆ. ಇರಲಿ ಬಿಡು, ಇದೊಂದು ಈಗ ಎಮರ್ಜೆನ್ಸಿ ತಂದ್ರೆ ಆತಂತ ಈ ರೀತಿ ಸೆಕ್ಷನ್ ಇದ್ದಿದ್ದನ್ನು. ಇದು ಕೂಡ 89 ರೂಪೀಸಿಗೆ 2 ಅಂದ್ರೆ ಬೈ 1 get 1 ಫ್ರೀ ಇತ್ತು.
ಅಲ್ಲಿ ಕೆಲವೊಂದಿಷ್ಟು ಐಟಮ್ಸ್ಗಳು ಆಫರ್ಸ್ಗಳು ಚಲೋ ಇರ್ತಾವ್ರಿ ಮತ್ತು ಕ್ವಾಲಿಟಿ ಎಲ್ಲ ಪರ್ಸ್ನಲಿ ನನಗೆ ಭಾಳ ಲೈಕ್ ಆಗ್ತಾವೆ. ಹಾಗಾಗಿ ನಾನು ಹೆಚ್ಚು ಕಮ್ಮಿ ನಾನು ವಿಶಾಲ್ ಮಾರ್ಟಲ್ಲಿನ ನಾನು ಜಾಸ್ತಿ ಐಟಮ್ಸ್ನ ಶಾಪಿಂಗ್ ಮಾಡೋದು. ಹಾಗಾಗಿ ಈ ರೀತಿ 2 ಟಿಫಿನ್ ಬಾಕ್ಸ್ ಅಂತ ತೊಗೊಂಡೆ ಮತ್ತು ಇದು ವಾಟರ್ ಬಾಟ್ಲನ್ನು 2 ತೊಗೊಂಡೆ. ತೊಗೊಂಡಾದ ನಂತರ ಹಾಗೆ ನೋಡ್ತಾ ನೋಡ್ತಾ ನನಗೆ ಡ್ರೆಸ್ ತೊಗೊಳೋದಷ್ಟು ಪ್ಲ್ಯಾನ್ ಇದ್ದಿದ್ದಿಲ್ಲ ರೀ. ಅಂದರೆ ಇತ್ತು ನನಗೂ ಡೈಲಿ ಯೂಸಿಗೆ ತೊಗೋಬೇಕಂತ ಇತ್ತು. ಹಾಗಾಗಿ ಅಲ್ಲೇ ನೋಡಿರಿ ನನಗೆ ಹಾಫ್ ಸ್ಲೀವ್ಸನ್ನು ನಾನು ಹುಡ್ಕೊಳಂತಿದ್ದೆ. ಈಗ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗಳು 3/4 ಸ್ಲೀವ್ಸ್ನ ಬರ್ತಾವೆ ರೀ, ಹಾಫ್ ಸ್ಲೀವ್ಸ್ ಇರೋದಿಲ್ಲ. ನನಗೆ ಹಾಫ್ ಸ್ಲೀವ್ಸ್ ಕುರ್ತಾಸನ್ನ ನಾನು ಹುಡ್ಕಾಕೊಂತಿದ್ದೆ, ಅಷ್ಟು ಸಿಕ್ಕಿದ್ದಿಲ್ಲ ನನಗಲ್ಲೇ. ಇದು ಕಲರ್ ಲೈಕ್ ಆಯ್ತು ನೋಡ್ರಿ. ಇದೊಂದು ಕುರ್ತಾ ನಾನು ಅಲ್ಲೇ ತೊಗೊಂಡೆ. ಇದು ಹಾಫ್ ಸ್ಲೀವ್ಸ್ ಐತಿ. ನನಗೆ ಡೈಲಿ ಯೂಸಿಗೆ ಇದು ಶೆಕ್ಕಿಗೆಲ್ಲ ನನಗೆ ಹಾಫ್ ಸ್ಲೀವ್ಸ್ ಬೇಕಂತ ಅನ್ಸಂತಿದ್ದೆ ಈಗ. ಹಾಗಾಗಿ ನಾನು ನೋಡಿದ್ಲೇ ಹಾಫ್ ಸ್ಲೀವ್ಸ್ ಇತ್ತು, ನನ್ನ ಕಲರು ಇಷ್ಟ ಆಯ್ತು. ಹಾಗಾಗಿ ಅಲ್ಲೇ ಇದೊಂದು ತೊಗೊಂಡೆ. ಇದಕ್ಕೆ ಎಷ್ಟಂದ್ರೆ ಜಸ್ಟ್ 149 ನೋಡ್ರಿ, 149 ರುಪೀಸಿಗೆ ಒಂದು ಕುರ್ತಾ. ಹಾಗಾಗಿ ನನಗೆ ಡೈಲಿ ಯೂಸಿಗೆ ಇರಲಿ, ಕಲರು ಚಲೋ ಐತಿ, ಕ್ವಾಲಿಟಿನೂ ನನಗೆ ಚಲೋ ಅನ್ನಿಸ್ತು. ಹಾಗಾಗಿ ಇದನ್ನೊಂದು ಕುರ್ತಾ ನಾನು ತೊಗೊಂಡೆ, ಯೆಲ್ಲೋ ಕಲರ್. ತೊಗೊಂಡಾದ ನಂತರ ಮತ್ತು ಇದ್ರ ಜೊತೆ ಇನ್ನೊಂದು ಕುರ್ತಾನ ನಾನು ತೊಗೊಂಡೇನಿ. ಇದು ಏನೈತಿಲ್ಲ, ಇದು ನೋಡ್ರಿ, ಇದು 149. ಇದು ಹಾಫ್ ಸ್ಲೀವ್ಸ್ ಐತಿ. ನನಗೆ ಕ್ವಾಲಿಟಿ ಮೆತ್ತಗದವ, ಡೈಲಿ ಯೂಸಿಗೆ ಶೆಕ್ಕಿಗೆಲ್ಲ ಕರೆಕ್ಟ್ ಆಗೋದಿಲ್ಲ ರೀ. ಹಾಗಾಗಿ ನನಗೆ ಇದನ್ನು ಬೇಕಾಗಿತ್ತು. ನನಗೆ ಕೆಳಗೆ ಪಟ್ಯಾಲ ಪ್ಯಾಂಟ್ ಮ್ಯಾಗ ಇದು ಬೇಕಾಗಿತ್ತು ಡೈಲಿಗೆ. ಹಾಗಾಗಿ ಇದು ಹಾಫ್ ಸ್ಲೀವ್ಸ್ ಇದು ಈ ರೀತಿಯಾಗೈತಿ ನೋಡ್ರಿ. ಮುಂದೆನೇ ಇದು ವಿ ಓಪನ್ ನೆಕ್ ಬರ್ತೈತಿ, ಇಲ್ಲಿ ವಿ ಐತಿ, ಇಷ್ಟು ಓಪನ್ ಐತಿ. ಕಲರ್ ಹೀಗೈತಿದೆ. ಇದನ್ನು ಕೂಡ 149, ಇದು ಕೂಡ 149 ರುಪೀಸಿಗೆ ಒಂದು ಕುರ್ತಾ. ಯಾರಾದರೂ ವಿಶಾಲ್ ಮಾರ್ಟಲ್ಲಿ ಪರ್ಚೇಸ್ ಮಾಡೋರಿದ್ರೆ ಹೋಗಿ ನೋಡ್ರಿ. ಈಗ ಜಸ್ಟ್ನ ಕೆಲವೊಂದು ಐಟಮ್ಸಿಗೆ ನಾವು ಅಲ್ಲಿ ಹೋಗಿ ನೋಡ್ಬೇಕ್ರಿ. ಎಲ್ಲ ಐಟಮ್ಸಿಗೂ ಆಫರ್ ಇರ್ತೈತಿ ಅಂತಲ್ಲ, ಕೆಲವೊಂದು ಐಟಮ್ಗೆ ಆಫರ್ ಇಟ್ಟಿರ್ತಾರೆ ಅವರು, ಚಲೋ ಇರ್ತಾವೆ ಕ್ವಾಲಿಟಿ. ನಾವು ನೋಡಿ ತೊಗೋಬೇಕಾಗ್ತೈತಿ. ರೆಗ್ಯುಲರಾಗಿ ಹೋಗೋರಾದ್ರೆ ಗೊತ್ತಾಗ್ತೈತಿ. ಕೆಲವೊಂದು ಐಟಮ್ ಭಾಳ ಚಲೋ ಇರ್ತಾವ್ರಿ ಇಲ್ಲಿ, ಹಾಗಾಗಿ ನೋಡಿ ತೊಗೋಬೇಕು. ಇದು ಕೂಡ 149 ರುಪೀಸಿಗೆ ಒಂದು ಕುರ್ತಾ ಐತಿ. ನಾನು ಇದು 2 ಕುರ್ತಾ ತೊಗೊಂಡಾದ ನಂತರ ನನಗೆ ಈ ರೀತಿ ನನಗೆ ನೋಡ್ರಿ ಈ ರೀತಿ ಒಂದು ಪಾತ್ರೆ ಬೇಕಾಗಿತ್ತು ಚಹಾ ಕಾಫಿ ಮಾಡ್ಲಿಕ್ಕೆ. ಹಾಗಾಗಿ ಇದು ನೋಡಿದ್ಲೇ ನನಗೆ ಲೈಕ್ ಆಯ್ತು. ಇಷ್ಟು ಸೈಜಿಂದ ನನಗೆ ಬೇಕಾಗಿತ್ತು. ಇದೆಷ್ಟು ಕೊಟ್ಟು ತೊಗೊಂಡೇನಿ ನಾನು ಅಂತೇಳಂದ್ರೆ 149 ರುಪೀಸಿಗೆ ಇದೊಂದು ನೋಡ್ರಿ ಈ ರೀತಿ ಪಾತ್ರೆ ನಾನು ತೊಗೊಂಡಿನಿ. ಸ್ಟೀಲ್ ನನಗೆ ಬೇಕಾಗಿತ್ತು. ಅಂದ್ಕೊಂಡಿದ್ದೆ ಭಾಳ ದಿವಸದಿಂದ ತೊಗೋಬೇಕು ಅಂತೇಳಿ. ಅವತ್ತು ನಾವು ಹೋ ಟೈಮಿಗೆ ನನಗೆ ಬೇಕಾದಂಥ ಐಟಮ್, ಕೆಲವೊಂದು ಐಟಮ್ ನನ್ನ ಕಣ್ಣಿಗೆ ಬಿದ್ದು ಅಲ್ಲಿ ವಿಶಾಲ್ ಮಾರ್ಟ್ ಒಳಗೆ. ಹಾಗಾಗಿ ನಾವು ತೊಗೊಳಬೇಕು ಅಂತ ಹೋದಾಗ ಕೆಲವೊಂದಿಷ್ಟು ಐಟಮ್ಸ್ಗಳು ನಮಗೆ ಇಷ್ಟ ಆಗುವಂಥ ಸಿಗಂಗಿಲ್ಲ ರೀ. ನಾವು ಬೇರೆ ಏನೋ ತರಕ್ಕೆ ಹೋಗಿರ್ತೀವಿ, ಅವಾಗ ಕೆಲವೊಂದು ಐಟಮ್ಸ್ಗಳು ನಮ್ಗೆ ಇಷ್ಟ ಆಗ್ತಾವೆ. ಆವಾಗ ಇದೊಂದು ಡಬ್ರಿ ನಾನು ತೊಗೊಂಡೆ ನೋಡ್ರಿ, 149 ರುಪೀಸಿಗೆ ಕೊಟ್ಟೆ. ಇವೆರಡು ಕಿಚನ್ ಐಟಮ್ನ ನಾನು ತೊಗೊಂಡೇನಿ. ತೊಗೊಂಡಾದ ನಂತರ ಇಲ್ಲೇ ಇದು ಪ್ಲ್ಯಾನ್ ಇರಲಿಲ್ಲ. ಕೆಲವೊಂದು ಹೋದಾಗ ಶಾಪಿಂಗಿಗೆ ಹೋದಾಗ ಏನಾಗ್ತೈತ್ರಿ ಅಂದ್ರೆ ಕೆಲವೊಂದು ಐಟಮ್ ತೊಗೋಬೇಕಂತ ತಲೆಯೊಳಗಿರಂಗಿಲ್ಲ. ಆದರೆ ನಮ್ಗೆ ತೊಗೊಳ್ಬೇಕಾಗಿರ್ತೈತಿ. ಹೋಗ್ಬೇಕನ್ನ ಇದನ್ನು ತೊಗೋಬೇಕಂತ ಅಂದ್ಕೊಂಡಿರಂಗಿಲ್ಲ. ಅಲ್ಲಿ ಹೋಗಿ ನೋಡಿದ್ಮ್ಯಾಗ ಇದು ಬೇಕಾಗಿತ್ತಲ್ಲ ನಮ್ಗೆ ತೊಗೊಳೋಣಂತ ತಲೆಯೊಳಗೆ ಬರ್ತೈತಿ. ಎಲ್ಲರಿಗೂ ನಿಮಗೂ ಕೂಡ ಹಾಗೆ ಅನ್ನಿಸ್ತೈತಿ ಅಂತ ಅಂದ್ಕೊಂಡೇನಿ. ನನಗೆ ಅಲ್ಲಿ ಹೋಗಿ ನೋಡ್ತಿಲ್ಲ, ನನಗೆ ಸ್ವಲ್ಪ ಮಗ್ಗು ಬೇಕಾಗಿತ್ತು ಒಂದೆರಡು. ಅಂದರೆ ನನ್ನ ಮಕ್ಳು ಇಬ್ಬರು ಸೇರಿ ಒಂದೊಂದು ಜೊತೆ ಸ್ನಾನ ಮಾಡ್ತಾರೆ, ಅವಾಗ ಇಬ್ಬರಿಗೂ ಸೇಮ್ ನನಗೆ ಬೇಕಾಗಿತ್ತು. ಹಾಗಾಗಿ ಇದೆರಡು ಮಗ್ಗನ ನಾನು ತೊಗೊಂಡೆ. ಗಟ್ಟಿ ಕುಂತ್ಬಿಟ್ಟೈತೆ ನೋಡ್ರಿ, 2 ಮಗ್ಗ ನಾನು ತೊಗೊಂಡೇನಿ. ಇದು ಜಸ್ಟ್ 20 ರುಪೀಸ್. ನನಗೆ ಇದು ನನ್ನ ಮಗ ಬಂದಿದ್ದಲ್ಲ ನನ್ನ ಜೊತೆ, ಇದು ಕಲರ್ ಮತ್ತು ಡಿಸೈನ್ ಅವ್ಗೆ ಲೈಕ್ ಆಯ್ತು. ಅವನ್ನ ಚೂಸ್ ಮಾಡಿದೆ. ಇದು ಮಮ್ಮಿ ತೊಗೊಳೋಣ, ನನಗೆ ವರ್ಷಿನಿಗೆ ಇಬ್ಬರಿಗೂ ಆಗ್ತೈತಿ, ತೊಗೊಳೋಣ ಅಂತೇಳಿ ಅವನ್ನ ಲೈಕ್ ಮಾಡಿ ತೊಗೊಂಡ. ಕಲರ್ ಕೂಡ ಅವನ್ನ ಚೂಸ್ ಮಾಡಿದ. 20 ರುಪೀಸಿಗೆ 2 ತೊಗೊಂಡೆ ನೋಡಿರಿ. 20 ರುಪೀಸಿಗೆ ಒಂದು ಈ ರೀತಿ 2 ಮಗ್ನ ನಾನು ತೊಗೊಂಡೆ. ಇದು ಆ್ಯಕ್ಚುಲಿ ನನಗೆ ಹೋಗ್ಬೇಕಾದ್ರೆ ತಲೆಯೊಳಗೆ ಇಟ್ಕೊಂಡಿದ್ದಿಲ್ಲ. ಕೆಲವೊಂದು ಐಟಮ್ನ ಅಲ್ಲಿ ಹೋದ್ಮ್ಯಾಗ ನಾನು ಪರ್ಚೇಸ್ ಮಾಡಿದ ನಂತರ ಈ ಥರ ಏನು ಕುಂಡ್ಲಿ ಅದಾವಲ್ರಿ, ಇದು ಭಾಳ ದಿವಸ ಆಗಿತ್ತು ನಾನು ತೊಗೋಬೇಕು, ಇದು ನನಗೆ ಬೇಕಾ ಅಂತೇಳಿ. ನಾನು ಆನ್ಲೈನಲ್ಲಿ ಕೂಡ ನೋಡಿದ್ದೆ, ಅಷ್ಟೊಂದಾಗಿ ನನಗೆ ಲೈಕ್ ಆಗಿದ್ದಿಲ್ಲ. ಅಲ್ಲೇ ವಿಶಾಲ್ ಮಾರ್ಟ್ ಒಳಗೆ ಈ ಸಾರಿ ಇದ್ದುವ ನನಗೆ ಇಷ್ಟು ಸೈಜಿಂದ ನನಗೆ ಕುಂಡ್ಲೆ ಬೇಕಾಗಿತ್ತು. ಸ್ವಲ್ಪ ನನಗೆ ಡೆಕೋರೇಟಿವ್ ಐಟಮ್ಸ್ನ ನಾನು ಸ್ವಲ್ಪ ಕೂಡ್ಸಾಗುಂತೇನೆ. ಸ್ವಲ್ಪ ನನ್ನ ಹಾಲ್ ಡೆಕೋರೇಷನ್ ಮಾಡ್ಬೇಕು, ಕಿಚನ್ ಒಳಗೆ ಮಾಡ್ಬೇಕಂತ ಕೆಲವೊಂದಿಷ್ಟು ಐಟಮ್ಸ್ನ ನನ್ನ ಕಡೆ ತೊಗೊಂಡು ಇಟ್ಕೊಂಡೆ ಒಮ್ಮಕ್ಳೇ ನಾನು ಆರ್ಗನೈಸ್ ಮಾಡೋಕೆ ಬರ್ತೈತಿ ಅಂತ ಈ ರೀತಿ ಕುಂಡ್ಲೆನ ನಾನು ತೊಗೊಂಡೆ. ಇದು ಬೈ 1 get 1 ಫ್ರೀ ಇತ್ತು. 99 ರುಪೀಸಿಗೆ 2 ರೀ ಇವ.
ಹಾಗಾಗಿ ನನಗೆ ಇದು ಈ ರೀತಿ ಲಿಪ್ಸ್ ಎಲ್ಲ ಬರ್ತಾವಲ್ಲ ಇದು ನನಗೆ ಇಷ್ಟ ಆಗ್ತೈತಿ. ಹಾಗಾಗಿ ನಾನು ಹುಡ್ಕಾ ಕುಂತಿದ್ದೆ ಕೂಡ, ಇದನ್ನು ಭಾಳ ದಿವಸ ಆಗಿತ್ತು. ಅಲ್ಲಿ ನೋಡಿದ ತಕ್ಷಣ ತೊಗೊಂಡ್ಬಿಟ್ಟೆ. ಮತ್ತು ಇದು ತೊಗೊಂಡಾದ ನಂತರ ಇದು ನೋಡ್ರಿ, ಇದು ಸೇಮನ ಈ ರೀತಿ, ಇದು 99 ರುಪೀಸ್ಗೆ 2 ಈ ರೀತಿ ಲಿಪ್ಸ್ ಎಲ್ಲಿ ಇರೋದು ಉದ್ದಾಗಿರೋದು ಇವನ್ನ 2 ತೊಗೊಂಡೆ. ಹೇಗದಾವ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಲೈಕ್ ಅದು ಭಾಳ ದಿವಸ ಆಗಿತ್ತು ಅಂದೆಲ್ಲ ಹುಡ್ಕಾಗುಂಟು, ಹಾಗಾಗಿ ನನಗೆ ಪಟ್ಟಣ ಸಿಕ್ಕವು, ತೊಗೊಂಡ್ಬಿಟ್ಟೆ. ಈ ರೀತಿ 2 ತೊಗೊಂಡೇನಿ. ಇಷ್ಟನ್ನ ನಾನು ಮತ್ತು ಸ್ವಲ್ಪ ಸ್ವೀಟ್ ಮಕ್ಕಳಿಗೆ ಜ್ಯೂಸ್ ಅದು ಸ್ವಲ್ಪ ತೊಗೊಂಡು ಬಂದೆ. ನಾನು ಇಷ್ಟನ್ನು ನಾನು ಶಾಪಿಂಗ್ ಮಾಡೇನಿ. ಇದರಲ್ಲಿ ಯಾವ ಐಟಮ್ಸ್ ನಿಮ್ಗೆ ಇಷ್ಟ ಆದವು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಭಾಳ ಇಷ್ಟ ಆಗಿದ್ವು ಅಂದ್ರೆ ನಾನು ಭಾಳ ದಿವಸದಿಂದ ಇವನು ಹುಡ್ಕಾಕುಂತಿದ್ದೆ. ನನಗೆ ಕರೆಕ್ಟ್ ನನಗೆ ಬೇಕಾದಂಥವನ್ನ ಅಲ್ಲೇ ಸಿಕ್ಕು, ಹಾಗಾಗಿ ನಾನು ತೊಗೊಂಡ್ಬಿಟ್ಟೆ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೋಡಿರಿ, ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ನಂದು ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗೋ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ಯಾವಾಗ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಮತ್ತು ನನ್ನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಾವಂತ, ನಾನು ಕರೆಕ್ಟಾಗಿದ್ದಂತೆ ಚಲೋ ಕರೆಕ್ಟಾಗೈತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ನಿಮಗೆ ಹೇಗೆ ಅನ್ನಿಸ್ತಾವ ನನ್ನ ವಿಡಿಯೋ, ನಾನು ಯಾವ್ಯಾವ ರೀತಿ ವಿಡಿಯೋ ಮಾಡಬೇಕಂತ ನೀವು ನನಗೆ ಹೇಳಿದ್ರಂದ್ರೆ ಭಾಳ ಹೆಲ್ಪ್ ಆಗ್ತೈತಿ. ನಿಮ್ಮದು ಕೂಡ ಸಪೋರ್ಟ್ ನಮಗೆ ಬೇಕಾಗ್ತೈತಿ. ಹಾಗಾಗಿ ನನ್ನ ವಿಡಿಯೋಸ್ ಎಲ್ಲ ನೀವು ನೋಡಿರಿ. ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.